ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಪ್ರಮಥರನ್ನು ಮೊದಲು ಮಾಡಿ ಸಮಸ್ತ ದಾರ್ಶನಿಕರನ್ನು ಭಕ್ತಿಯಿಂದ ಸ್ಮರಿಸಿ ವಿರಾಟ್ ಹಿಂದೂ ಸಮಾವೇಶ ತೆಲಸಂಗದಲ್ಲಿ ನಡೀತಾ ಇರುವ ಈ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ ತೆಲಸಂಗೆರೆ ಮಠದ ಪೂಜ್ಯರಾದಂತಹ ವೀರೇಶ್ವರ ದೇವರಿಗೆ ನಮಿಸಿ, ಈ ಕಾರ್ಯಕ್ರಮದ ದಿಕ್ಸೂಚಿ ಭಾಷಣಕಾರರಾಗಿ ಆಗಮಿಸಿದಂತಹ ಈ ನಾಡಿನ ಪ್ರಬುದ್ಧ ಚಿಂತಕರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ತಮ್ಮದೇ ಆದಂತಹ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಹಿರಿಯರಾದ ರವೀಂದ್ರಜಿಯವರಲ್ಲಿ ಹಾಗೂ ವೇದಿಕೆಯ ಮೇಲೆ ಆಸೀನರಾದಂತಹ ಎಲ್ಲ ಸಂಘಟಕರಿಗೆ, ಹಿಂದೂ ಪ್ರೇಮಿಗಳಿಗೆ ಮತ್ತು ಮುಂಭಾಗದಲ್ಲಿ ಆಸೀನರಾದಂತಹ ಸಮಸ್ತ ಹಿಂದೂ ಪ್ರೇಮಿಗಳೆಲ್ಲರಿಗೂ ಕೂಡ ಭಕ್ತಿಯ ನಮಸ್ಕಾರಗಳು. ನಮ್ಮದು ಸನಾತನ ಧರ್ಮ. ಸನಾತನ ಅಂದ್ರೆ ಸದಾ ಭವನಂ ಸನಾತನಂ, ಯಾವುದು ಯಾವಾಗಲೂ ಇರ್ತೈತಲ್ಲ ಅದೇ ಸನಾತನ ಧರ್ಮ. ಇದನ್ನು ಯಾರೂ ಸ್ಥಾಪನೆ ಮಾಡಲಿಲ್ಲ, ಯಾರೋ ಹುಟ್ಟು ಹಾಕಲಿಲ್ಲ. ಆದ್ದರಿಂದ ನಮ್ಮದು ಇಷ್ಟು ವರ್ಷ ಹಿಂದೆ ಹುಟ್ಟಿತು ಅಂತ ಹೇಳಕ್ಕೆ ಬರಂಗಿಲ್ಲ. ಪ್ರಕೃತಿ ಪ್ರದತ್ತವಾಗಿ ನೈಸರ್ಗಿಕವಾಗಿ ದೇವನಿಂದ ಯಾವ ಧರ್ಮ ಪ್ರವರ್ತಮಾನಕ್ಕೆ ಬಂತೋ ಅಪೌರುಷೇಯವಾದಂಥ ಧರ್ಮವೇ ನಾವಿರುವಂಥ ಹಿಂದೂ ಧರ್ಮ. ಅಂತಹ ಧರ್ಮದಲ್ಲಿ ಹುಟ್ಟಿರುವಂಥ ನಾವುಗಳೆಲ್ಲ ಬಹಳಷ್ಟು ಸುದೈವಿಗಳು. ಯಾಕೆ ಅಂದ್ರೆ ನಮಗೆ ಸ್ವಲ್ಪ ಹಿಂದೆ ತಿರುಗಿ ನೋಡಿದ್ದೀವಿ ಅಂದ್ರೆ ನಮ್ಮ ಪೂರ್ವಜರು ಯಾರದಾರ ಅಂತ ಕೇಳಿದ್ರೆ ಋಷಿ ಮುನಿಗಳದಾರ. ಯಾರು ತಪಸ್ಸಿನಿಂದ ವೈಶ್ವಿಕ ಸತ್ಯವನ್ನು ಕಂಡರೋ, ಜೀವನದಲ್ಲಿ ಹೆಂಗೆ ಬದುಕಬೇಕು ಅನ್ನುವುದಕ್ಕೆ ಅನೇಕ ಶಾಸ್ತ್ರಗಳನ್ನು ಕಂಡು ಹಿಡಿದರು, ಅಂತಹ ದಾರ್ಶನಿಕ ಮಹರ್ಷಿಗಳು ನಮ್ಮ ಪೂರ್ವಜರದಾರ. ನಾವೆಲ್ಲರೂ ಋಷಿ ಸಂತಾನರು, ನಾವೆಲ್ಲರೂ ಶ್ರೇಷ್ಠ ಯೋಗಿಗಳ ಸಂಕುಲದವರು. ನಾವೆಲ್ಲ ಯಾರಪ್ಪ ಅಂತ ಕೇಳಿದ್ರೆ ಪತಂಜಲಿ ಮಹರ್ಷಿಗಳ ವಂಶಜರು, ಆಚಾರ್ಯ ಚಾಣಕ್ಯನ ವಂಶಜರು, ಸುಶ್ರುತನ ವಂಶಜರು, ವಾಗ್ಭಟನ ವಂಶಜರು, ವ್ಯಾಸ ಮಹರ್ಷಿ, ವಾಲ್ಮೀಕಿ ಮಹರ್ಷಿ, ಇವರೆಲ್ಲರೂ ನಮ್ಮ ಪೂರ್ವಜರಿವರು. ನಾವು ಬರೀ ಅವ್ವ ಅಪ್ಪ ಗಳಿಸಿಟ್ಟಂಥ ಆಸ್ತಿ ಮಾಲಕರು ಅಷ್ಟೇ ಅಲ್ಲ, ಆಸ್ತಿಯ ವಾರಸುದಾರರು ಅಷ್ಟೇ ಅಲ್ಲ, ನಮ್ಮ ದೇಶದ ವೇದ ಉಪನಿಷತ್ತುಗಳು, ಸ್ಮೃತಿ ಗ್ರಂಥಗಳು, ಆ ಬಳಿಕ ಈ ದೇಶದಲ್ಲಿರುವಂಥ ಭಗವದ್ಗೀತೆ, ಇನ್ನೂ ಅನೇಕ ನಮ್ಮ ದೇಶದ ಸಂಸ್ಕೃತ ಸಾಹಿತ್ಯ ಎಷ್ಟದ ಅಂದ್ರೆ ಒಬ್ಬ ಮನುಷ್ಯ ಎಷ್ಟು ಜನ್ಮ ಹುಟ್ಟಿ ಓದಿದರೂ ಮುಗಿಯುವುದಿಲ್ಲ. ಅಷ್ಟು ಸಂಸ್ಕೃತ ಸಾಹಿತ್ಯದ ವಾರಸುದಾರರು ಯಾರು ಅಂದ್ರೆ ನಾವೆಲ್ಲರೂ. ನಾವು ಯಾರು ಅಂದ್ರೆ ಜ್ಞಾನಪ್ರೇಮಿಗಳು. ಭಾರತೀಯರಂದ್ರೆ ಜ್ಞಾನಪ್ರೇಮಿಗಳ ದೇಶ. ಆನೋ ಭದ್ರಾಹ ಕೃತವೋ ಎಂತು ವಿಶ್ವತಃ ಅನ್ನುವುದು ನಮ್ಮ ಮೊಟ್ಟ ಮೊದಲ ಪ್ರಾರ್ಥನೆ. ಇಡೀ ದಶದಿಕ್ಕಿನಿಂದ ಎಲ್ಲ ರೀತಿಯ ಒಳ್ಳೆಯ ವಿಚಾರಗಳು ನನ್ನತ್ತ ಹರಿದು ಬರಲಿ ಅಂತ ಪ್ರಾರ್ಥನೆ ಮಾಡಿದಂಥ ದೇಶ ನಮ್ಮದು. ಆದರೆ ಈಗ ನಾವೇನಾಗಿದ್ದೀವಿ, ಆ ಜ್ಞಾನದ ಕಡೆಗೆ ಮುಖಾನ ಮಾಡಿಲ್ಲ. ಬರೇ ಏನು ಕ್ರಿಶ್ಚಿಯನ್ರು ಕಲಿಸ್ತಾರಲ್ಲ ಆ ಕಡೆ ಹೊಂಟಿದ್ದೀವಿ. ಏನು ಹೊರಗಿನವ್ರು ಹೇಳ್ತಾರಲ್ಲ ನಮಗೆ ನೀವು ಇಂಥವ್ರಪ್ಪ ಅಂತ ಅಷ್ಟ ನಾವು ಕೇಳ್ತೀವಿ. ಆದರೆ ಸ್ವಾಭಿಮಾನದಿಂದ ನಮ್ಮ ಸ್ವಧರ್ಮ ಹೆಂಗದ, ನಮ್ಮ ದೇಶದಲ್ಲಿ ಅಂಥ ಋಷಿಮುನಿಗಳಾಗಿ ಹೋದರು, ಯಾವ ಯಾವ ಸಂಶೋಧನೆಗಳನ್ನು ಮಾಡಿದರು, ಈ ದೇಶ ಸಂಸ್ಕೃತಿಯ ಕುರಿತಾಗಿ ಎಂತಹ ಮಾತುಗಳನ್ನು ಹೇಳಿದರು, ಅವುಗಳನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇಲ್ಲ ನಾವು. ಆಗಲೇ ಹೇಳುವಾಗ ಹೇಳಿದರು, ಬರೀ ಭಗವಾ ಜೆಂಡಾ ಅಷ್ಟ ಹಾಜಿಸ್ರೆ ನಡೆಯಂಗಿಲ್ಲ, ನಾವು ಒಳಗಿನಿಂದ ಹಿಂದೂಗಳಾಗಬೇಕಾಗ್ತದೆ. ಮೇಲ್ನೋಟಕ್ಕೆ ಹಿಂದೂಗಳಾದ್ರೆ ಕೆಲವು ದಿವಸ ಮಾತ್ರ ಹಿಂದೂ ಧರ್ಮ ಬದುಕಿರುತ್ತದೆ. ಆದರೆ ಆಂತರಿಕವಾಗಿ ನಾವು ಹಿಂದೂಗಳಾದಾಗ ಮಾತ್ರ, ನಮ್ಮ ಅಂತಃಸತ್ವ ಸನಾತನವಾದಾಗ ಮಾತ್ರ ಈ ದೇಶ ಅಜರಾಮರವಾಗಿರ್ತದೆ, ಹಿಂದೂ ಧರ್ಮ ಅಜರಾಮರವಾಗಿರ್ತದೆ.
ನಾವು ಒಳಗಿನಿಂದ ಹಿಂದೂಗಳಾಗಬೇಕು. ನಾವೆಲ್ಲ ಮಕ್ಕಳಿಗೆ ಪೂಜಾ ಪದ್ಧತಿಯನ್ನು ಕಲಿಸ್ಬೇಕು. ಈಗ ಹೊಸ ಒಂದು ಪರಂಪರೆ ಏನು ಚಾಲೂ ಆಗಿದೆ ಅಂದ್ರೆ, ಶಾಲೆಗೆ ಹೋದ್ರು ಅಂದ್ರೆ ಮಕ್ಕಳು ವಿಭೂತಿ ಹಚ್ಕೊಳ್ಳಂಗಿಲ್ಲ, ಕುಂಕುಮ ಹಚ್ಕೊಳ್ಳಂಗಿಲ್ಲ, ಗಂಧ ಹಚ್ಕೊಳ್ಳಂಗಿಲ್ಲ, ಕೈಯಾಗ ಬಳೆ ಹಾಕಂಗಿಲ್ಲ, ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು ಹೆಣ್ಮಕ್ಳು ಹುಡುಗ್ಯಾರು ಅಡ್ಡಾಡ್ಲತ್ತು ಅಂದ್ರೆ ಅವಕ್ಕೆ ಏನಂತ ಕರೆಯೋದು? ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅನ್ನುವ ಸಂಸ್ಕೃತಿ ನಮ್ಮದು. ಒಬ್ಬ ಹೆಣ್ಮಗಳು ಬರೀ ಹೆಣ್ಮಗಳು ಅಷ್ಟೇ ಅಲ್ಲ, ಇಡೀ ಭಾರತೀಯ ಸಂಸ್ಕೃತಿಯ ಪ್ರತೀಕ ಯಾರು ಅಂದ್ರೆ ಒಬ್ಬ ನಾರಿ. ಒಬ್ಬ ಹೆಣ್ಮಗಳು ಅಂದ್ರೆ ಭಾರತಾಂಬೆಯ ಪ್ರತೀಕ, ಭಾರತ ಮಾತೆಯ ಪ್ರತೀಕ. ಆದ್ದರಿಂದ ಸ್ವಾತಂತ್ರ್ಯದ ಘೋಷಣೆ ಕೂಡ ಒಂದೇ ಮಾತರಂ ಅಂತಿತ್ತು. ನಾವು ಯಾರಿಗೆ ನಮಸ್ಕಾರ ಮಾಡ್ತೀವಿ ಅಂದ್ರೆ ಶಕ್ತಿ ತತ್ವಕ್ಕೆ ನಮಸ್ಕಾರ ಮಾಡ್ತೀವಿ. ನಾವು ಯಾರನ್ನು ಆರಾಧನೆ ಮಾಡ್ತೀವಿ ಅಂದ್ರೆ ವಿಜಯಾದಶಮಿ ಎಂದು 10 ದಿನಗಳ ಕಾಲ ಶಕ್ತಿದೇವಿ ಆರಾಧನೆ ಮಾಡ್ತೀವಿ. ಅಂಥ ಭಾರತೀಯರು ನಾವು. ಎಲ್ಲ ಆರಾಧನೆಗಳು, ಶಿವರಾತ್ರಿಯನ್ನು 1 ದಿವಸ ಮಾಡ್ತೀವಿ, ಏಕಾದಶಿಯನ್ನು 1 ದಿವಸ ಮಾಡ್ತೀವಿ, ಗಣಪತಿ ಉತ್ಸವ 5 ದಿವಸ ಮಾಡ್ತೀವಿ. ಆದರೆ ಶಕ್ತಿ ದೇವತೆ ಆರಾಧನೆಯನ್ನು ಮಾತ್ರ 10 ದಿನಗಳ ಕಾಲ ಮಾಡ್ತೀವಿ. ಯಾಕೆ ಅಂದ್ರೆ ನಮ್ಮ ಸಂಸ್ಕೃತಿಯ ಪ್ರತೀಕ ಯಾರು ಅಂದ್ರೆ ನಾರಿ ಶಕ್ತಿ, ಸ್ತ್ರೀ ಶಕ್ತಿ. ಅಂಥ ಹೆಣ್ಮಕ್ಕಳೇ ಇವತ್ತು ದಾರಿ ತಪ್ಪಗೋತು ಹೊಂಟಾರ. ಇದಕ್ಕೆ ಕಾರಣೀಕರ್ತರು ಯಾರು? ಕಾಲೇಜ್ಗೆ ಹೋಗ್ತಕ್ಕಂಥ ಹೆಣ್ಮಕ್ಕಳು, ಯುವತಿಯರು ಕೈಯಾಗ ಬಳೆ ಹಾಕ್ತಾ ಇಲ್ಲ, ಹಣೆ ಮೇಲೆ ಕುಂಕುಮ ಇಲ್ಲ. ಆ ಬಳಿಕ ಒಬ್ಬ ಹೆಣ್ಮಗಳು ಭಾರತೀಯ ನಾರಿಗೆ ಇರಬೇಕಾದಂಥ ಆಭೂಷಣಗಳು ಅವಳಲ್ಲಿ ಇಲ್ಲ ಅಂದ್ರೆ ಇದಕ್ಕೆ ಜವಾಬ್ದಾರರು ಇಡೀ ಹಿಂದೂ ಸಮಾಜ ಆಗುತ್ತದೆ. ಭಾಳ ಸಾಲಿ ಕಲ್ತಾರಂತ ತಿಳ್ಕೊಂಡು ಕ್ರಿಶ್ಚಿಯನ್ರು ತಮ್ಮದೇನಾದರೂ ಬಿಟ್ಟಾರೇನಪ್ಪ? ಭಾಳಷ್ಟು ಸಾಲಿ ಕಲ್ತಾರಂತ ತಿಳ್ಕೊಂಡು ಮುಸಲ್ಮಾನರು ಏನಾದರೂ ತಮ್ಮ ಧರ್ಮದ ಚಿಹ್ನೆಗಳನ್ನು, ಲಾಂಛನಗಳನ್ನು ಧರಿಸುವುದನ್ನು ಬಿಟ್ಟಾರೇನು? ಆದರೆ ನಾವು ತುಸು ಶಾಲ್ಯಾಗ ಮುಂದೆ ಹೋಗೋದು ಅಷ್ಟೇ ತಡ. ಇವತ್ತೇನೋ ಸಮಾವೇಶತ್ತು ಮಂದಿ ಶಾಲ್ ಹಾಕೈತಿ, ಕೆಂಪು ಶಾಲ. ಆದ್ರೆ ನಾವು ಹಿಂಗೆ ಬಂದರೆ ಹಿಂಗೂ ಸೇ, ಹಂಗೆ ಬಂದ್ರೆ ಹಂಗೂ ಸೇ, ಹಿಂಗೆ ಹೋಗೋ ಮಂದಿ ಏನು ಮಾಡೋದು? ನಮ್ಮ ಶರೀರದಲ್ಲಿರುವಂಥದ್ದು ಹಿಂದೂ ಧರ್ಮದ ರಕ್ತ ಅನ್ನೋದು ಮರಿಬಾರದು. ಇಸ್ಲಾಂ ಕಬೂಲ್ ಕರ್ಲೋ ಅಂತ ಹೇಳಿದರು. ಆದರೂ ಕೂಡ 40 ದಿನಗಳವರೆಗೆ ನಾನು ಹಿಂದೂವಾಗೆ ಹುಟ್ಟೇನೆ, ಹಿಂದೂವಾಗೆ ಬದುಕ್ತೇನೆ, ಹಿಂದೂವಾಗೇ ಪ್ರಾಣ ಬಿಡ್ತೀನಿ ಅಂತ ಹೇಳಿದಂಥ ಸಂಭಾಜಿ ಮಹಾರಾಜರ ವಂಶಸ್ಥರು ನಾವು. ನೆನಪಿಗೆ ಬರಬೇಕು ನಮಗೆ. ಅದಕ್ಕೆ ಹೇಳ್ತಾ ಇದ್ದಾರೆ ಈಗೀಗ, ಹಿಂದೂಗಳಿಗೆ ಇಷ್ಟ್ಯಾಕೆ ಆಕ್ರಮಣ ಅದು ಹಿಂದೂ ಧರ್ಮದ ಮ್ಯಾಲ ಅಂತ ಕೇಳಿದ್ರೆ, ನಮ್ಮ ರಕ್ತ ಭಾಳ ಬೇಗನೆ ತಣ್ಣಗಾಗ್ತದೆ. ನಮ್ಮಲ್ಲಿ ಕ್ಷಾತ್ರ ತೇಜ ಮರೆಯಾಗ್ತಾ ಅದ. ಈ ದೇಶದಲ್ಲಿ ಪರಶುರಾಮ ಬ್ರಾಹ್ಮಣನಾಗಿದ್ದರೂ ಕೂಡ ಯಾವಾಗ ಕ್ಷತ್ರಿಯರು ಅಧರ್ಮದ ಹಾದಿಯನ್ನು ಹಿಡಿದರು 21 ಸಾರಿ ಅವರೆಲ್ಲರನ್ನ ಮರ್ದನ ಮಾಡಿ ಒಂದು ಶಿಷ್ಟವಾದಂಥ ಕ್ಷಾತ್ರ ಪರಂಪರೆಯನ್ನು ಹೊಳ್ಳಿ ಪ್ರತಿಷ್ಠಾಪಿಸಿದ. ಕೃತಯುಗದಲ್ಲಿ ತ್ರೇತಾಯುಗ ಬಂತು. ಒಬ್ಬ ಬರೀ ಹೆಣ್ಮಗಳ ಕಡೆ ಕೆಟ್ಟ ದೃಷ್ಟಿಯಿಂದ ನೋಡಿದ್ದಕ್ಕಾಗಿ ಶ್ರೀರಾಮಚಂದ್ರ, ಮರ್ಯಾದ ಪುರುಷೋತ್ತಮ, ರಾವಣ ಪೌಲಸ್ತ್ಯ ಗೋತ್ರದ ಬ್ರಾಹ್ಮಣನಾಗಿದ್ದರೂ ಕೂಡ ಹಿಂದೆ ಮುಂದೆ ನೋಡಲಿಲ್ಲ, ಅವನನ್ನು ಯುದ್ಧ ಮಾಡಿ ಸೋಲಿಸಿದ. ದ್ವಾಪರ ಯುಗದಲ್ಲಿ ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಕೌರವರು ಪಾಂಡವರ ನಡುವೆ ಯುದ್ಧ ನಡೀತು. ಎದಕ್ಕೆ ನಡೀತು? ಧರ್ಮಾಧರ್ಮಗಳ ನಡುವೆ ಯುದ್ಧ ನಡೀತದು. ಸಂಸ್ಕಾರ ಮತ್ತು ಸಂಸ್ಕೃತಿ ಇವುಗಳನ್ನು ಉಳಿಸುವ ಸಲುವಾಗಿ ಯುದ್ಧ ನಡೀತು. ಅವ್ರ ಕಡೆ ಬಲ ಬಾಳಿತ್ತು. ಆದರೂ ಕೂಡ ಯಥೋ ಧರ್ಮಸ್ತಥೋ ಜಯ, ಎಲ್ಲಿ ಧರ್ಮವಂತನಾದ ಶ್ರೀಕೃಷ್ಣ ಪರಮಾತ್ಮ ಇದ್ದ ಆ ಕಡೆ ಜಯ ಆಯಿತು. ಈ ಕಲಿಯುಗದೊಳಗೆ ಅದೀವಿ ನಾವು. ಈಗ ಹೆಂಗಾಗ್ಯದ ಪರಿಸ್ಥಿತಿ ಅಂದ್ರೆ, ಅವಾಗ ರಾವಣ ಮುಂದೆ ಕಾಣುತ್ತಿದ್ದ. ಈಗ ರಾವಣ ಮುಂದಿಲ್ಲ, ಏನಿಲ್ಲ, ನಮ್ಮ ಪಾರ್ಟ್ಯಾಗ ಬಂದು ಸೇರಿಬಿಟ್ಟ. ನಾವು ಗುರುತು ಹಿಡಿದು ಹೆಂಗೆ ಕಲಿಯುಗ ಮೇ ಹರಗರ ಮೇ ರಾವಣ ಬೈಟಾ ಹೇ ಇತನಿ ರಾಮ್ ಕಹಾ ಸೇ ಲಾವು ಅಂತ ಕೇಳ್ತಾರೆ.
ಇಟ್ಟು ರಾಮರನ್ನ ಎಲ್ಲಿದ್ದು ಹುಡುಕಾಡ್ಕೊಂಡು ಬರೋದಪ್ಪ ಅಂತ. ಅದಕ್ಕೆ ನಮ್ಮ ರಕ್ತ ತಣ್ಣಗಾಗ್ತಾ ಅದ, ಕ್ಷಾತ್ರ ಪರಂಪರೆಯನ್ನು ಮರಿತಾ ಇದ್ದೀವಿ. ಆ ಕಾರಣದಿಂದಲೇ ಇವತ್ತಿಂಥ ಸಮಾವೇಶಗಳನ್ನು ಮಾಡುವ ಅವಶ್ಯಕತೆ ಅದ. ಯಾಕಪ್ಪ, ಹುಟ್ಟಿದೀವಿ ಹಿಂದುವಾಗಿ, ಹಿಂದುತ್ವ ಅಭಿಮಾನದಿಂದ ಯಾಕೆ ಹೇಳಬಾರ್ದು? ಯಾರು ಹಿಂದುತ್ವದ ಸಲುವಾಗಿ ಕೆಲಸ ಮಾಡ್ತಾರೆ ಅವ್ರಿಗೆ ಯಾಕೆ ಹೋಟ್ ಹಾಕಬಾರ್ದು? ಇತರ ಧರ್ಮೀಯರು ತಮ್ಮ ಧರ್ಮ ಬೆಳೆಯುವ ಸಲುವಾಗಿ ಹೋಟ್ ಮಾಡುವುದಾದ್ರೆ ನಾವು ನಮ್ಮ ಹಿಂದೂಸ್ತಾನ ಹಿಂದೂ ಧರ್ಮ ಉಳಿಯುವ ಸಲುವಾಗಿ ಯಾಕೆ ಹೋಟ್ ಮಾಡಬಾರ್ದು? ಯಾರು ಭಗವದ್ ಧ್ವಜ ಹಿಡಿದಿರ್ತಾರಲ್ಲ ಅವ್ರಿಗೆ ಯಾಕೆ ನೀವು ಹೋಟ್ ಹಾಕಂಗಿಲ್ಲ? ಜಾತಿ ಹೆಸರಲ್ಲೇ ಹೋಟ್ ಹಾಕ್ಲಕ್ಕೆ ಹೋಗಬೇಡ್ರಿ. ಆ ಬಳಿಕ ಮತ ಪಂಥಗಳ ಹೆಸರಲ್ಲೇ ಹೋಟ್ ಹಾಕೋದು ಬೇಡ. ನಮಗವ ಎಷ್ಟು ಕೊಟ್ಟಾನ ಬಿಟ್ಟಾನ ಅಂತ ಹೋಟ್ ಹಾಕೋದು ಬೇಡ. ಆದ್ರೆ ಅವ ಭಾರತಾಂಬೆಯ ಭಗವದ್ ಧ್ವಜ ಹಿಡ್ದಾನಂತ ಹೋಟ್ ಹಾಕಿರಲ್ಲ, ದೇಶ ಅಜರಾಮರವಾಗಿ ಉಳಿತದ, ಧರ್ಮ ಅಜರಾಮರವಾಗಿ ಉಳಿತದೆ. ಶಿವಾಜಿ ಮಹಾರಾಜರು ಭಗವದ್ ಧ್ವಜ ಹಿಡಿದ್ರು ಅಂತ ತಿಳ್ಕೊಂಡು ದಕ್ಷಿಣ ಭಾರತದೊಳಗೆ ನಾವೆಲ್ಲ ಹಿಂದೂ ಆಗಿ ಉಳಿದಿದ್ದೀವಿ ಇವತ್ತು. ಮಹಾರಾಣಾ ಪ್ರತಾಪ್ ಭಗವದ್ ಧ್ವಜ ಹಿಡಿದ್ರು ಅಂತ ತಿಳ್ಕೊಂಡು ಉತ್ತರ ಹಿಂದೂಸ್ತಾನದಲ್ಲಿ ಹಿಂದೂ ಧರ್ಮ ಉಳ್ದದ. ನಮ್ಮಂಥವ್ರು ಅಲ್ಲಿ ಅಂದರೆ ಇಲ್ಲಿ ಮನ್ಯಾಗ ಸೇರಿರ್ತೀವಿ ನಾವು. ಹೇಡಿಗಳಿಂದ ಹಿಂದೂಸ್ತಾನ ಉಳ್ದಿಲ್ಲ. ಮತ್ತು ಹೆಸರು ಹೇಡಿಗಳದ್ದು ಯಾವನೂ ತೊಗೊಳಂಗಿಲ್ಲ, ಇದು ಗೊತ್ತಿರಲಿ. ಯಾರೇ ಓಡಿ ಹೋದವ್ರ ಹೆಸರು ಇಡ್ತಾರೆ ಏನು ಮಕ್ಕಳಿಗೆ? ಯಾರೇ ದುರ್ಯೋಧನ, ದುಶ್ಯಾಸನ, ಶಕುನಿ ಇಂಥವ್ರ ಹೆಸರಿಡಂಗಿಲ್ಲ. ರಾಮ, ಭೀಮ, ಅಭಿಮನ್ಯು, ಕಾರ್ತಿವೀರ್ಯಾರ್ಜುನ, ಪರಶುರಾಮ ಇಂಥ ಶೂರವೀರರ ಹೆಸರನ್ನು ಇಡ್ತೀವಿ ನಾವು. ಅದಕ್ಕಾಗಿ ನಾವು ಎರಡನ್ನು ಭಾಳ ಮರ್ಕೋತ ಬಂದಿದ್ದೀವಿ. ಒಂದು ಬ್ರಾಹ್ಮತೇಜ, ಬ್ರಹ್ಮತೇಜ, ಎರಡನೆಯದು ಕ್ಷಾತ್ರ ತೇಜ. ಇವೆರಡೂ ಮರ್ತದ್ದೀವಿ. ಮೊಟ್ಟ ಮೊದಲನೇದಂದ್ರೆ ತಪಸ್ವಿಗಳು. ಅವರು ತಮ್ಮ ತಪಸ್ಸನ್ನು ಮಾಡುವುದನ್ನು ಬಿಟ್ಟರು. ಬರೇ ಹೆಸರಿಗೆ ಸ್ವಾಮಿಗಳಾದರೂ ಉಪಯೋಗ ಇಲ್ಲ, ಹೆಸರಿಗೆ ಸನ್ಯಾಸಿ ಆದರೂ ಉಪಯೋಗ ಇಲ್ಲ. ತನ್ನ ತಪಸ್ಸಿನ ಶಕ್ತಿಯಿಂದ ರಾಷ್ಟ್ರ ರಕ್ಷಣಾ ಮಾಡಬೇಕು, ಅವನಿಗೆ ಸನ್ಯಾಸಿ ಅಂತ ಕರೀತಾರೆ. ಯಜ್ಜಾಗ್ರತೋ ದೂರ ಮುದೈತು ದೈವಂ ದೂರಂಗಮಾಂ ಜ್ಯೋತಿಷಾಂ ಜ್ಯೋತಿರೇಕಂ ತನ್ಮೇ ಮನಃಶಿವ ಸಂಕಲ್ಪಮಸ್ತು. ಬರೇ ಒಂದು ಶಿವ ಸಂಕಲ್ಪದಿಂದ, ಒಬ್ಬ ಸನ್ಯಾಸಿಯ ಸಂಕಲ್ಪದಿಂದ, ಒಬ್ಬ ಸಮರ್ಥ ರಾಮದಾಸ ಅನ್ನುವ ಸನ್ಯಾಸಿಯ ಸಂಕಲ್ಪದಿಂದ ಭಾರತ ದೇಶ ಹಿಂದೂಸ್ತಾನ ಆಯಿತು. ಶಿವಾಜಿ ಆ ಸಂಕಲ್ಪವನ್ನು ಪೂರ್ಣ ಮಾಡಿದ. ಒಬ್ಬ ವಿದ್ಯಾರಣ್ಯ ಅನ್ನುವಂಥ ಸನ್ಯಾಸಿಯ ಸಂಕಲ್ಪದಿಂದ ವಿಜಯನಗರ ಸಾಮ್ರಾಜ್ಯ ಜಗತ್ತಿನಲ್ಲಿಯೇ ವಿಶ್ವವಿಖ್ಯಾತವಾಯಿತು. ಈಗಾದರೂ ಕೂಡ ಸನ್ಯಾಸಿಗಳೇ ಸಂಕಲ್ಪ ಮಾಡಬೇಕಾಗಿದೆ. ಹೋದ ವರ್ಷನ 70 ಕೋಟಿ ಜನ ಕುಂಭಮೇಳಕ್ಕೆ ಬಂದು 30-40 ಲಕ್ಷ ಜನ ಸನ್ಯಾಸಿಗಳೆಲ್ಲರೂ ಕೂಡಿ ನಾವೆಲ್ಲರೂ ಹಿಂದೂಸ್ತಾನವನ್ನು ರಕ್ಷಣಾ ಮಾಡ್ತೀವಿ ಅಂತ ಸಂಕಲ್ಪ ಮಾಡಿದರು. ಪ್ರಯಾಗರಾಜದ ಆ ಶುಭವಾದಂಥ ಪುಣ್ಯ ಗಂಗೆ, ಯಮುನೆ, ಸರಸ್ವತಿಯರ ಜಲವನ್ನು ತೆಗೆದುಕೊಂಡು ಸಂಕಲ್ಪ ಮಾಡಿದರು. ಆದ್ದರಿಂದ ನಾವೆಲ್ಲರೂ ಕೂಡ ಬ್ರಹ್ಮ ಪರಂಪರೆಯನ್ನು ಮರಿಬಾರದು, ಅಂದ್ರೆ ಜ್ಞಾನದ ಪರಂಪರೆ ಮರಿಬಾರದು. ಹಿಂದೂಗಳದೀವು ಅಂದರೆ ಓಂ ಸಹನಾವತು ಅಲ್ಲ ಕರೆ ಬರ್ಬೇಕು ನಮಗೆ. ಅರ್ಥ ಹಿಂದಗಡೆ ಗುರುಗಳ ಕಡೆ ಹೋಗಿ ತಿಳ್ಕೊಳ್ಳು. ಓಂ ಭದ್ರಂ ಕರ್ಣೇಭಿ ಅನ್ನುವಂಥ ಮಂತ್ರ ಬರಬೇಕು. ಅನ್ನಪೂರ್ಣೆ ಸದಾಪೂರ್ಣೆ ಅನ್ನುವಂಥ ಊಟದ ಮಂತ್ರ ಬರಬೇಕು. ಆ ಬಳಿಕ ಓಂ ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತ ಅನ್ನುವಂಥ ಸ್ವಸ್ತಿ ವಾಚನ ನಮಗೆ ಬರಬೇಕು. ಅಷ್ಟೇ ಅಲ್ಲದೆ ಈ ನೆಲದ ಕಳಬೇಡ ಕೊಲಬೇಡ ಅನ್ನುವಂಥ ವಚನ ಬರಬೇಕು. ನುಡಿದರೆ ಮುತ್ತಿನ ಹಾರದಂತಿರಬೇಕು ಅನ್ನುವಂಥ ಮಾತುಗಳು ಬರಬೇಕು. ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ. ದಾಸರು ಕೇಳಿದರಲ್ಲ. ಆದರೂ ಕೂಡ ನಾವು ನಾವು ಕುರುಬರು, ನಾವು ಲಿಂಗಾಯತರು, ನಾವು ಜಾಡ್ರು, ನಾವು ಅವರು ಅಲ್ಲಪ್ಪ. ನಿಮ್ಮ ಶರೀರದಲ್ಲಿ ಹರಿತಾ ಇರುವಂಥದ್ದು ವ್ಯಾಸ ಮಹರ್ಷಿಯ ರಕ್ತ ಅನ್ನೋದನ್ನು ಮರಿಬೇಡ್ರಿ ನೀವು. ಇದು ಋಷಿ ಸಂತಾನ. ಈ ದೇಶವನ್ನು ಕಟ್ಟಿದಂಥವ್ರು ಹುಚ್ಚರಲ್ಲ. ಈ ದೇಶವನ್ನು ಕಟ್ಟಿದಂಥವರು ಬುದ್ಧಿಗೇಡಿಗಳಲ್ಲ, ಮೂರ್ಖರಲ್ಲ, ಆಲಿಸಿಗಳಲ್ಲ. ಈ ದೇಶವನ್ನು ಕಟ್ಟಿದಂಥವರು ಅತ್ಯಂತ ಪ್ರಬುದ್ಧರಾಗಿದ್ದರು. ಇಡೀ ಜಗತ್ತಿನ ಕಣ್ಣು ತೆಗೆಯಲಾರದ ಕಾಲದೊಳಗೆ ಭಾರತ ದೇಶದಲ್ಲಿ ಅತ್ಯಂತ ಪ್ರಖರವಾಗಿ ಜ್ಞಾನದ ಸೂರ್ಯ ಜಗಜಗಾಯಮಾನವಾಗಿ ಉದಯಿಸಿದ್ದ ಅಂತಹ ದೇಶ ನಮ್ಮದು. ಜ್ಞಾನದ ಪರಂಪರೆಯನ್ನು ಮರಿಬಾರದು. ಎರಡನೇದ್ದು ಕ್ಷಾತ್ರ ಪರಂಪರೆಯನ್ನು ಮರಿಬಾರದು.
ಕ್ಷತಾತ್ ತ್ರಾಯತೆ ಇತಿ ಕ್ಷತ್ರಿಯ. ಕಷ್ಟದಲ್ಲಿ ಇರೋಂಥವ್ರನ್ನು, ದುಃಖದೊಳಗಿರೋಂಥವ್ರನ್ನು ಯಾರ ಮ್ಯಾಲೆ ಎತ್ತಾರಲ್ಲ ಅವರಿಗೆ ಕ್ಷತ್ರಿಯರು ಅಂತ ಕರೀತಾರೆ. ಶೂರತನ ಬೇಕಾಗ್ತೈತೆ. ಶತೇಶು ಜಾಯತೆ ಶೂರ. ಹಿಂದಿನ ಕಾಲದಾಗ ಹೇಳಿದರು 100 ಮಂದಿಯಲ್ಲಿ ಒಬ್ಬ ಶೂರ ಇರ್ತಾನ, ಎಲ್ಲರೂ ಶೂರ ಇರಂಗಿಲ್ಲ. ಅಂಜಬುರ್ಕ್ ಮಂದಿ ಭಾಳ ತುಸು ಬೇಲ್ಯಾಗ ಸರ್ ಅಂತಂದ್ರೆ ಈ ಕಡೆ ಓಡಿ ಹೋಗವ್ರು ಇವರು. ಇಂಥವರಿಂದ ಹಿಂದೂ ಧರ್ಮದ ರಕ್ಷಣೆ ಆಗಂಗಿಲ್ಲ. ಶತೇಶು ಜಾಯತೆ ಶೂರ. ಶೂರತನ ಕಲಿಸ್ಬೇಕು ಮಕ್ಕಳಿಗೆ, ಹೋರಾಟದ ಮನೋಭಾವನೆ ಕಲಿಸ್ಬೇಕು. ಆದರೆ ನಮ್ಮದೇನಾಗೈತಿ ಇವತ್ತು? ಹೋರಾಟದ ಮನೋಭಾವನೆ ಕಡಿಮೆ ಹಾಕೋತ ಬಂದೈತಿ. ಬಡ್ದಾಡ್ಲಿಪ್ಪ, ಮಂದಿ ಬಡ್ದಾಡ್ಲಿ, ನಾವು ಮನ್ಯಾಗ ಆರಾಮಿರೋನು. ಹಿಂಗಾದ್ರೆ ನಮ್ಮ ಧರ್ಮ ಉಳಿಯಂಗಿಲ್ಲ. ಒಂದು ಹಾವು ಬಂದರೆ ಬಡಿಲಾಕ ಬಿಡಿಗಿಲ್ಲ ನಮ್ಮ ಮನ್ಯಾಗ. ಎಂಥ ಹಿಂದೂಗಳು ನಾವು. ಮನ್ಯಾಗ ಬೇಕೋ ಬೇಡ ಶಸ್ತ್ರಾಸ್ತ್ರಗಳು. ಏನು ಎದರ ಸಲುವಾಗಿರೇ ಅಲ್ಲ, ಆತ್ಮರಕ್ಷಣೆಗಾಗಿ ಶಸ್ತ್ರಾಸ್ತ್ರಗಳನ್ನು ಮನೆಯಲ್ಲಿ ಇಡಲೇಬೇಕು ಎಲ್ಲ ಹಿಂದೂಗಳು. ಯಾಕೆ ಅಂದ್ರೆ ಅದು ನಮ್ಮ ಧರ್ಮಬದ್ಧವಾದಂಥ ನಿಯಮ. ಆಯುಧ ಪೂಜಾ ಅಂತ ವಿಜಯಾದಶಮಿಯಲ್ಲಿ ಹಿರಿಯರು ಮಾಡಿಟ್ಟಾರ. ಆದರೆ ಏನು ಮಾಡೋದು, ಎಲ್ಲ ಜಂಗ್ ಹತ್ತಿ ಹೋಗ್ಯಾವು. ಒಂದು ಕುರಿಪು ಸೈತಿಲ್ಲ ನಮ್ಮ ಮನ್ಯಾಗ. ಹುಲ್ಲ ಕೊಯ್ಲಾಕ ಹೋಗೋದಿಲ್ಲ, ಕುರಿಪು ಎಲ್ಲಿದೆ ಬರ್ತೈತಿ, ಕುಡಿಗೆಯಲ್ಲಿ ಎಲ್ಲಿದೆ ಬರ್ತೈತಿ. ಅದಕ್ಕೆ ನಾವು ಆಯುಧರಹಿತರಾದಂಥ ನಿಶಸ್ತ್ರರಾದಂಥ ಹಿಂದೂಗಳಾಗಬಾರದು. ನಮ್ಮ ರಕ್ಷಣೆಗಾಗಿ, ಕ್ಷಾತ್ರ ಪರಂಪರೆಯ ರಕ್ಷಣೆಗಾಗಿ ನಾವೆಲ್ಲರೂ ಅತ್ಯಂತ ಯೋಗ್ಯ ರೀತಿಯ ಒಳಗೆ, ಹಿರಿಯರು ಹೇಳಿದ ರೀತಿಯ ಒಳಗೆ, ಮಹಾರಾಣಾ ಪ್ರತಾಪ ತೋರಿದ ದಾರಿಯಲ್ಲಿ, ಛತ್ರಪತಿ ಶಿವಾಜಿ ಮಹಾರಾಜರು ಹಾಕಿಕೊಟ್ಟ ಪದ್ಧತಿಯಲ್ಲಿ, ಅಷ್ಟೇ ಅಲ್ಲದೆ ನಮ್ಮ ಆದಿಪುರುಷ ಮಹಾನ್ ಯೋದ್ಧ ಯಾರಂದ್ರೆ ವಿಜಯ ಶಂಖವನ್ನು ಮೊಳಗಿಸಿದಂಥ ಆಂಜನೇಯ ಹನುಮಂತ ನಮ್ಮ ಮೊಟ್ಟ ಮೊದಲನೇ ಯೋದ್ಧ. ಭಾರತ ದೇಶದ ಆದರ್ಶ ಯಾರು ಅಂದ್ರೆ ಹನುಮಂತ್. ಗದಾ ಹಿಡ್ದ ನೆತ್ತಾನವ. ತಾಲೀಮ್ ತೆಗೀರಿ, ಗರಡಿ ಮನೆಗೆ ಹೋಗ್ರಿ, ಡಿಪ್ಸ್ ತೆಗೀರಿ, ಊಟ ಬಸಿ ತೆಗೀರಿ, ಚಕ್ರ ತಾಲೀಮ್ ಮಾಡಿರಿ, ಎಲ್ಲ ರೀತಿಯ ತಾಲೀಮ್ ಮಾಡಿರಿ, ಬಾವ್ಯಾಗಿ ಈಸಾಡ್ರಿ, ಹೊಳಾಗಿ ಜಳಕ ಮಾಡಿರಿ, ಹಳದಾಗ ಸ್ನಾನ ಮಾಡಿರಿ. ಆದರೆ ನೀವೆಲ್ಲರೂ ಹಿಂದೂಗಳಾಗಿರಿ. ಮೊದಲು ನಿಮ್ಮ ಶರೀರ ಗಟ್ಟಿ ಮುಟ್ಟಾಗಿರಲಿ, ಆ ಬಳಿಕ ನಿಮ್ಮ ಮನಸ್ಸು ಗಟ್ಟಿ ಮುಟ್ಟಾಗಿರಲಿ. ಮುಂದೆ ನಾವೇನಾದರೂ ವಿಚಾರ ಮಾಡುವುದಾದ್ರೆ ಹಿಂದೂ ಧರ್ಮದ ಆಧ್ಯಾತ್ಮಿಕ ಗ್ರಂಥಗಳನ್ನು ಕುರಿತು ವಿಚಾರ ಮಾಡ್ಲಿಕ್ಕೆ ಬರ್ತದೆ. ಮೊದಲು ನಮ್ಮ ಶರೀರ ಪಳ್ಳದವು, ಇಡ್ಲಿ ವಡ ಅವು ಇವು ತಿಂದೆಲ್ಲ ಸಿಕ್ಕಾಪಟ್ಟೆ ದಪ್ಪಾಗಿ ಶರೀರದಾಗ ತಾಕತ್ತಿಲ್ಲ, ಏನಿಲ್ಲ, ಗೋಳು ಚುನುಮುರಿ ಚೀಲ ಆದಂಗೆ ಆಗಿದ್ದೀವಿ. ಇನ್ನು ನಾವ್ಯಾಂಗ ಭೀಮಾಗವರು, ನಾವ್ಯಾಂಗ ಅಭಿಮನ್ಯುವನಂಗೆ ಚಕ್ರವ್ಯೂಹವನ್ನು ಪ್ರವೇಶ ಮಾಡೋರು ಆಗುವುದಿಲ್ಲ. ಆದ್ದರಿಂದ ಆ ರೀತಿಯಾಗಿ ನಮ್ಮ ಹಿಂದೂ ಸಮಾಜ ಬೆಳಿಬೇಕು. ಈ ದೇಶವನ್ನು ಕಟ್ಟಿದ್ದು ಮಾಡಿದ್ದು ಯಾರಪ್ಪ ಅಂದ್ರೆ ನಾವೆಲ್ಲರೂ, ನಮ್ಮ ಪೂರ್ವಜರು. ಇನ್ನು ಮುಂದಾದರೂ ಉಳಿಸ್ಕೊಂಡು ಹೋಗೋದು ಭಾಳ ದೊಡ್ಡ ಜವಾಬ್ದಾರಿ ಐತಿ. ಬರೀ ಪುಸ್ತಕದಾಗ ಗ್ರಂಥ ಉಳಿದ್ರೆ ಏನು ಉಪಯೋಗ ಆಗೋದಿಲ್ಲ, ಪುಸ್ತಕದಾಗ ಚರಿತ್ರೆ ಉಳಿದ್ರೆ ಏನು ಉಪಯೋಗ ಆಗಂಗಿಲ್ಲ. ತಲೆಯಾಗ ಉಳಿಬೇಕಾಗ್ತೈತಲ್ಲ ಸ್ವಲ್ಪರೇ. ಸಿದ್ದೇಶ್ವರಪ್ಪಗಳು ನಮಗೆ ಹೇಳ್ತಾ ಇದ್ರು, ನೋಡಪ್ಪ ಪುಸ್ತಕದಾಗ ವಿದ್ಯೆ ಇತ್ತಂದ್ರೆ ಅದು ನಿನ್ನ ವಿದ್ಯೆ ಅಲ್ಲದು. ಯಾವಾಗ ನಿನ್ನ ಮಸ್ತಕಕ್ಕೆ ಬರ್ತೈತಿ, ಮಸ್ತಕಕ್ಕೆ ಇದ್ದದ್ದು ನಿನ್ನ ಆಚರಣೆಯೇ ಬರ್ತೈತಿಲ್ಲ, ಆವಾಗ ನೀವೊಬ್ಬ ನಿಜವಾಗಿಯೂ ಋಷಿ ಪಥಗಾಮಿಯಾಗ್ತಿ ಅಂತ ಹೇಳ್ತಾ ಇದ್ದು. ಜೀವನದಾಗ ಬರಬೇಕಲ್ಲ. ಆ ರೀತಿಯಾಗಿ ನಾವೆಲ್ಲರೂ ಮಹಾತ್ಮರು ತೋರಿದಂಥ ದಾರಿಯಲ್ಲಿ ನಡೆಯೋಣ ಅಂತ ಹೇಳ್ತಾ, ಸಮಯ ಭಾಳ ಆಗೈತಿ. ಆದರೂ ತಾವೆಲ್ಲ ಕುಂತರಿ. ಇಂತು ಸುಮಂದಿ ಹಿಂದೂ ಸಮಾವೇಶತೆ ಹೇಳಿ ಎಲ್ಲ ಮುಂಜಾನೆದಿಂದ ರ್ಯಾಲಿ ಅದು ಇದು ಮಾಡಿ, ಜೆಂಡಾ ಹಾರಿಸಿ ಕುಣಿದಾಡಿ ಮಾಡಿ ಹೋಗೈತಿ. ಹೋಗಲಿ, ಆದರೂ ಕೂಡ ಈ ಸಂದೇಶ ಎಲ್ಲರಿಗೂ ಮುಟ್ಟಬೇಕು. ನಾವು ಜಾಗೃತ ಆಗೋನಲ್ಲ. ಯಾರ ಮನೆಯಾಗರೆ ಶಿವಾಜಿ ಹುಟ್ಟೋದು ಬೇಡ, ನಾವ ಶಿವಾಜಿ ಆಗಿಬಿಡೋನು. ಯಾವರೇ ರಾಣಾ ಪ್ರತಾಪ್ ಆಗೋದು ಬೇಡ, ನಾವ ರಾಣಾ ಪ್ರತಾಪನಂಗೆ ಹೋರಾಟ ಮಾಡೋನಲ್ಲ. ಇನ್ನೊಂದು ನಿಮಗೆ ಹೇಳಲೇಬೇಕು, ಈ ಸಮಾವೇಶದಲ್ಲಿ ಅತಿ ಅವಶ್ಯವಾಗಿ ಗುರು ಗೋವಿಂದ ಸಿಂಗ್ರ ಮಕ್ಕಳು ಜೋರಾವರ್ ಸಿಂಗ್ ಮತ್ತು ಫತೇ ಸಿಂಗ್ 6 ವರ್ಷ ಒಬ್ಬನಿಗೆ 9 ವರ್ಷ ಒಬ್ಬನಿಗೆ ಜೀವಂತವಾಗಿ ಅವರನ್ನು ಗ್ವಾಡ್ಯಾಗ ಹಾಕಿ ಕಟ್ಟಿದವ ಔರಂಗಜೇಬ. ಎದರ ಸಲುವಾಗಿ? ಇಸ್ಲಾಂ ಕಬೂಲ್ ಕರ್ಲೋ ಅಂಥೇಳಿ. ನೀ ಮತಾಂತರ ಆಗು, ನೀನು ನಮ್ಮ ಧರ್ಮ ಸ್ವೀಕಾರ ಮಾಡು ಅಂತ 6 ವರ್ಷ 9 ವರ್ಷದ ಹುಡುಗರಿಗೆ ಕೇಳಿದ್ರೆ ಆ ಮಕ್ಕಳೇನು ಹೇಳಿದವು ಅಂದ್ರೆ, ನಾನು ಹುಟ್ಟಿದ್ದು ಶಿಖನಾಗಿ, ನನ್ನ ತಲೆಯಲ್ಲಿರುವಂಥ ಶಿಖಾದ
ನನ್ನ ತಲೆ ಮೇಲೆ ಏನು ಪೇಟ ಆಯ್ತಲ್ಲ, ಇದು ನಮ್ಮ 10 ಮಂದಿ ಗುರುಗಳು ನಮಗೆ ತಲೆ ಮೇಲೆ ತೊಡಿಸ್ಯಾರ, ಇದನ್ನು ಧರ್ಮದ ರಕ್ಷಾ ಕವಚ ಅಂತ ತಿಳ್ಕೊಂಡು. ಆದ್ದರಿಂದ ನಾನು ಶಿಖನಾಗೇ ಅಜರಾಮರನಾಗ್ತೇನೆ ಹೊರತು ಇಸ್ಲಾಂ ಒಪ್ಪುವುದಿಲ್ಲ ಅಂತ ತಿಳ್ಕೊಂಡು 6 ವರ್ಷ 9 ವರ್ಷದ ಹುಡುಗರು ಹೇಳ್ಬೇಕಂದ್ರೆ ನಮಗೆ ಯಾಕೆ ಹಂಗೆ ಅನ್ನಿಸಬಾರ್ದು? ನಮ್ಮ ರಕ್ತ ತಣ್ಣಗಾಗ್ಯಾವ, ಫ್ರಿಜ್ನಾಗ ಇಟ್ಟಂಗಾಗ್ಯಾವ. ಆದ್ದರಿಂದ ಇಂಥ ಸಮಾವೇಶಗಳು ಹೇಳಿದಾರಲ್ಲ ಮ್ಯಾಲ ನಡೀತಾ ಇರಬೇಕು. ಈಗಟ್ಟ ನಾವು ಹೇಳಿದೆವು, ನಮಗೂ ಒಂದು ಏನೋ ಹೇಳಬೇಕಿತ್ತು, ಹೇಳಿದೆವು. ರವೀಂದ್ರಜಿಯವರು ಭಾಳ ಸವಿಸ್ತಾರವಾಗಿ ಎಲ್ಲವನ್ನೇ ಹೇಳಿದರು. ಇಟ್ಟು ಹೇಳ್ರು ಇನ್ನೂ ಮಂದಿ ಹೇಳವಲ್ದ. ಎಷ್ಟೋ ಸಮಾವೇಶ ಆಗ್ಯಾವ, ಏನಾಗ್ಯಾವ. ಆದರೂ ಕೂಡ ಮತ್ತೆ ಎಲೆಕ್ಷನ್ ಬಂತು ಅಂದ್ರೆ ಯಾವನ ಮೈಯಾಗ ಹಸರು ರಕ್ತ ಹರಿತಿರ್ತೈತ್ಲೆ ಅವಾಗ ಓಟ್ ಹಾಕ್ತೀರ ನಾಚಿಕೆ ಬರಬೇಕು ಹಿಂದೂ ಸಮಾಜಕ್ಕೆ. ಕೇಸರಿ ಧ್ವಜವನ್ನು ಯಾವ ಹಿಡ್ದಾನ ಅವಾಗ ಓಟ್ ಹಾಕಲ್ಲ, ಅವಾಗ ಹಿಂದೂಸ್ತಾನ ಉಳಿತದ. ಈಗಿನ ಕಾಲದೊಳಗೆ ಪ್ರಜಾಪ್ರಭುತ್ವದ, ಮೊದಲಿನ ಕಾಲದಲ್ಲಿ ರಾಜಪ್ರಭುತ್ವ ಇತ್ತು. ಆಗ ರಾಜಾರು ಶಾಸನ ಮಾಡ್ತಿದ್ರು, ಈಗ ಪ್ರಜೆಗಳೇ ಶಾಸನ ಮಾಡ್ತಾರೆ. ನಾವೆಲ್ಲ ಟ್ಯಾಕ್ಸ್ ಕಟ್ಟಿ, ಒಂದು ಸೂಜಿ ಮಳೆ ಖರೀದಿ ಮಾಡಿದ್ರು ಟ್ಯಾಕ್ಸ್ ಕಟ್ತೀವಿ. ಎಲ್ಲ ಸಂಪತ್ತು 40 ಲಕ್ಷ ಕೋಟಿ ಬಜೆಟ್ ಅದ ಭಾರತ ದೇಶದ್ದು. ಕರ್ನಾಟಕದ್ದು 3 ಲಕ್ಷ ಕೋಟಿ ಬಜೆಟ್ ಅದ. ಇಷ್ಟು ರೊಕ್ಕ ಹೋದವ್ರ ಕೈಯಾಗ ನೀವು ಕೊಡ್ತೀರಿ ಅಂದ ಬಳಕ ಅವರು ನಮ್ಮ ಧರ್ಮದವ್ರು ಇರಲಿಲ್ಲ ಅಂದ್ರೆ ಯಾಕೆ ಹೋದ ಕೊಡ್ತೀರಪ್ಪ ನೀವು? ಇದನ್ನು ವಿಚಾರ ಮಾಡ್ಕೋಬೇಕು ನಾವು. ಹಿಂಗೆ ಒಂದು ವೇಳೆ ನಾವು ಹೋದೀವಿ ಅಂದ್ರೆ ಅವರು ಓಪನ್ನಾಗಿ ಹೇಳಿಬಿಟ್ಟಾರ ಏನಂಥೇಳಿ, 2047ಕ್ಕೆ ಭಾರತವನ್ನು ನಾವು ಹಸಿರುಮಯ ಮಾಡ್ತೀವಿ ಅಂತ ಹೇಳ್ಯಾರ. ಈ ನೆಟ್ವರ್ಕ್ಸ್ ಉಳ್ದಾವ. ಅವರು ಓಪನ್ನಾಗಿ ಹೇಳುವಾಗ ನಾವು ಯಾಕೆ ಓಪನ್ನಾಗಿ ಮಾಡಬಾರ್ದು? ನಮ್ಮಲ್ಲಿ ಹರಿಯಲಿಲ್ಲ ಒಂದು ತುಸು ನಾವು ಗರಂ ಆಗ್ಬೇಕ. ಗರಂ ಆಗಲಿಲ್ಲ ಅಂದರೆ ಕೆಲಸ ಆಗಂಗಿಲ್ಲ. ಅರ್ಜುನ್ ಹಿಂಗ ತಣ್ಣಗಾಗಿದ್ದ, ಅವನ ಗರಂ ಮಾಡೋ ಸಲುವಾಗಿ ಭಗವದ್ಗೀತೆಯ ಉಪದೇಶವನ್ನು ಕೃಷ್ಣ ಪರಮಾತ್ಮ ಮಾಡಬೇಕಾತ. ಆದ್ದರಿಂದ ನಾವೆಲ್ಲರೂ ಕೂಡ ಅಂಥ ಧರ್ಮವನ್ನು ಉಳಿಸೋಣ, ಬೆಳೆಸೋಣ. ನಾವಂತೂ ಕಾವಿನ ಹಾಕಿದ್ದೀವಿ ಬಿಡ್ರಿ, ಭಗವಾನ್ ನಮ್ಮ ವಸ್ತ್ರ ಆಭೂಷಣನ ಆಗಿಬಿಟ್ಟೈತಿ. ಹೀಗಾಗಿ ನಾವು ಧರ್ಮಕ್ಕಾಗಿಯೇ ಹೋರಾಟ ಮಾಡುವಂಥವ್ರು. ನೀವು ಅರ್ಧಂಬರ್ಧ ಹಾಕೀರಿ, ನಿಮ್ಮದು ಸನ್ಯಾಸ ದೀಕ್ಷೆ ಆದಂಗೆ ಆಗೈತೆ, ತಲೆ ಮೇಲೆ ಹಾಕ್ಯಾರಿ, ಶಾಲ್ ಹಾಕ್ಯಾರಿ. ಇನ್ನು ಸಮಯ ಬತ್ತು ಅಂದರೆ ಎಲ್ಲರೂ ಧ್ವಜ ಹಿಡಿದ ಹಿಂದೂಸ್ತಾನಕ್ಕಾಗಿ, ಹಿಂದೂ ಧರ್ಮಕ್ಕಾಗಿ, ಅಖಂಡ ಹಿಂದೂ ರಾಷ್ಟ್ರ ಸ್ಥಾಪನೆಗಾಗಿ ಹೋರಾಟ ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ವಂದನೆಗಳು.